ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೆನ್ನೆ ಅಷ್ಟೇ ಹೇಳಿದ್ದೆ ಚಿಕ್ಕಪೇಟೆಗೆ ಹೋಗ್ತಿದ್ದೀನಿ, ಅಲ್ಲಿ ಏನೆಲ್ಲ ಶಾಪ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಅಂತ. ಬಟ್ ನನಗದು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಾನು ಬಂದಿದ್ದೇನೆ ಸಂಜೆ ಆಗೋಯ್ತು. ಸೊ ಹಾಗಾಗಿ ನಾನು ಶೇರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡೋಣ, ಏನೆಲ್ಲ ತೊಗೊಂಡಿದ್ದೀನಿ, ಯಾವುದೆಲ್ಲ ಇಷ್ಟ ಆಗುತ್ತೆ ಏನು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನೋಡೋಣ. ಸೊ ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ, ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡೋದು, ಬನ್ನಿ ಎಲ್ಲರಿಗೂ ಆಲ್ಮೋಸ್ಟ್ ಈ ಲೇಡೀಸ್ ಅಂತ ಅಂದಮೇಲೆ ಲೇಡೀಸ್ ಅಂತಲೇ ಹೆಣ್ಮಕ್ಳು ಅಂತಲೇ ಹೇಳೋಣ. ಸೊ ಚಿಕ್ಕವರಿಂದ ದೊಡ್ಡವ್ರ ತನಕನೂ ಯಾವುದೇ ಥರ ಜುವೆಲ್ಸ್ ಮಾಡಿಸ್ಕೊಂಡಿದ್ದಾರೆ, ಯಾವ ಥರ ಡ್ರೆಸ್ ತೊಗೊಂಡಿದ್ದಾರೆ, ಯಾವ ಥರ ಸ್ಯಾರಿ ತೊಗೊಂಡಿದ್ದಾರೆ, ಈ ಥರ ಒಂದು ಕ್ಯೂರಿಯಾಸಿಟಿ, ಏನು ಡಿಸೈನ್ ಇರ್ಬೋದು. ಸೊ ನಾವು ನೋಡೋಣ. ಸೊ ನಮಗೂ ಇಷ್ಟ ಆದರೆ ಬೇಕಾದ್ರೆ ತರಿಸ್ಕೊಳ್ಳೋಣ, ಈ ಥರ ಎಲ್ಲ ಥಿಂಕ್ ಮಾಡ್ತಿರ್ತಾರೆ. ಸೊ ಫ್ರೆಂಡ್ಸ್, ಚಿಕ್ಕಪೇಟೆಯಿಂದ ನಾನು ಏನೆಲ್ಲ ತೊಗೊಂಬಂದಿದ್ದೀನಿ ಅದನ್ನು ಇವಾಗ ಶೇರ್ ಮಾಡ್ತೀನಿ. ಸೊ ಆಬ್ವಿಯಸ್ಲಿ ಹೆಣ್ಮಕ್ಳು ಅಂತ ಅಂದಮೇಲೆ ಈ ಒಂದು ಜ್ಯುವೆಲರಿನೇ ಆಗಿರ್ಬೋದು, ಬಟ್ಟೆಗಳೇ ಆಗಿರ್ಬೋದು, ಸ್ಯಾರಿನೇ ಆಗಿರ್ಬೋದು, ಡ್ರೆಸ್ಸೇ ಆಗಿರ್ಬೋದು, ಏನೇ ಒಂದು ಐಟಮ್ ಆದ್ರೂ ಸರಿ, ಹೆಣ್ಮಕ್ಳುಗಳಿಗೆ ಯೂಸ್ ಮಾಡೋ ಅಂಥ ಡ್ರೆಸ್ಗಳು ಯಾವುದೇ ಒಂದು ಐಟಮ್ಸ್ ಆಗಲಿ ತುಂಬಾ ಇಷ್ಟಪಟ್ಟು ಕ್ಯೂರಿಯಾಸಿಟಿಯಿಂದ ಆ ಒಂದು ವ್ಲಾಗ್ನ ನೋಡ್ತಾರೆ. ಮೊದಲಿಗೆ ಚಿಕ್ಕಪೇಟೆಯಿಂದ ಏನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಮೊದಲಿಗೆ ನಾನು ಸಿಲ್ವರ್ ಜ್ಯುವೆಲರೀಸ್ ತೊಗೊಂಡೆ, ಮತ್ತು ಡ್ರೆಸ್ಗಳು ತೊಗೊಂಡೆ, ಆರ್ಟಿಫಿಷಿಯಲ್ ಇಯರಿಂಗ್ಸ್ಗಳನ್ನೆಲ್ಲ ತೊಗೊಂಡೆ, ಇನ್ನೂ ಬೇರೆ ಇದನ್ನೆಲ್ಲ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಸೊ ನೋಡಿ ಯಾವ ರೀತಿ ಇದೆ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋದು. ತುಂಬ ಲ್ಯಾಗ್ ಮಾಡಲ್ಲ, ಯಾಕೆ ಅಂದರೆ ನಿಮಗೂ ಬೋರಿಂಗ್ ಅನಿಸ್ಬಾರ್ದಲ್ವಾ, ಸುಮ್ಮನೆ ಓಡಿಸ್ಕೊಂತ ನೀವು ನೋಡ್ಬಿಡ್ತೀರಾ. ಸೊ ಲ್ಯಾಗ್ ಮಾಡಲ್ಲ, ಓಕೆನಾ? ಸೊ ಹಾಗಾದರೆ ಬನ್ನಿ ಮೊದಲಿಗೆ ಯಾವ ಇದನ್ನು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಮೊದಲಿಗೆ ನಮ್ಮ ಒಂದು ಲಕ್ಷ್ಮಿ ಅವರಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಇದೊಂದು ತುಂಬಾ ಚೆನ್ನಾಗಿದೆ ಪೆಂಡೆಂಟ್ ಇದೆಯಲ್ಲ. ಕಾಸ್ಟ್ ಎಷ್ಟು ಏನು ಅಂತ ನಿಮಗೇನಾದರೂ ಇದ್ದು ಡೀಟೇಲ್ಸ್ ಬೇಕು ಅನ್ನೋದಾದರೆ ನನ್ನ ಒಂದು ಕನಸು ವ್ಲಾಗ್ಸ್ ಅಂತ ಹೇಳಿ ಇನ್ಸ್ಟಾ ಪೇಜ್ ಇದೆ, ಅದರಲ್ಲಿ ಹೋಗಿ ನೀವು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಇದರ ಡೀಟೇಲ್ಸ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ. ಇನ್ ಕೇಸ್ ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ಈ ಒಂದು ಪ್ರಾಡಕ್ಟ್ ನನಗೆ ಆರ್ಡರ್ ಕೊಟ್ಟರೆ ಡೆಫಿನೆಟ್ಲಿ ನಾನು ಮಾಡಿಸಿಕೊಡ್ತೀನಿ, ಓಕೆನಾ? ಸೊ ಇದು ಯಾವ ರೀತಿ ಇದೆ ಅಂದರೆ ಶಾರ್ಟ್ ನೆಕ್ಲೆಸ್ಸು, ಕಾಲರ್ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ಹಾಕ್ಕೊಂಡು ತೋರಿಸಿದಾಗ ನಿಮಗೆ ಯಾವ ರೀತಿ ಕಾಣಿಸ್ತಿತ್ತೋ ಏನೋ, ಬಟ್ ಹತ್ರದಿಂದ ಫಸ್ಟ್ ತೋರಿಸ್ಬಿಡ್ತೀನಿ. ಸೊ ಶಾರ್ಟ್ ನೆಕ್ಲೆಸ್ ಥರ ನಾವು ಮಾಡಿಸಿರೋವಂಥದ್ದು, ಸ್ವರಸ್ಕಿ ಪರ್ಲಿಂದ ನಾವು ಮಾಡಿಸಿರೋವಂಥದ್ದು. ಮತ್ತು ಈ ಒಂದು ಪೆಂಡೆಂಟು ಮತ್ತು ಈ ಗುಂಡುಗಳೆಲ್ಲ ಏನು ಬರುತ್ತೆ ಅದೆಲ್ಲನೂ ಸಿಲ್ವರ್ ಆಗಿರುತ್ತೆ. ಸೊ ನಿಮಗೆ ಪೆಂಡೆಂಟ್ ತೋರಿಸ್ಬೇಕು ಅಂದರೆ ನೋಡಿ, ತುಂಬ ಕ್ಯೂಟಾಗಿ, ತುಂಬ ಚಿಕ್ಕದಾಗಿ, ತುಂಬ ಚೆನ್ನಾಗಿ ಚೊಕ್ಕವಾಗಿ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಿದ್ದೀರಲ್ವ, ಈ ರೀತಿ ಡಿಸೈನಲ್ಲಿದೆ. ಆ್ಯಕ್ಚುಲಿ ಇಲ್ಲಿ ತೋರಿಸಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ಸೊ ನೋಡಿ, ಅದಕ್ಕೆ ಈ ಥರ ಎರಡು ಆ ಕಡೆ ಈ ಕಡೆ ಸ್ಟೋನು ಮತ್ತು ವರ್ಕ್ ಇರೋ ಅಂಥ ಸ್ಟಡ್ಗಳನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಸ್ಟೋನ್ ಗುಂಡನ್ನ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಡಿಸೈನ್ ಇರೋ ಅಂಥ ಪ್ಲೈನ್ ಗುಂಡು, ಯಾವುದೇ ಥರ ಸ್ಟೋನ್ ಇಲ್ಲ, ಆ ಥರದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಫುಲ್ಲು ಈ ರೀತಿ ಇದೆ. ಸೊ ತುಂಬಾ ಎಲಿಗೆಂಟಾಗಿ, ಲುಕ್ಕಾಗಿ, ಚೆನ್ನಾಗಿ, ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರೋವಂಥದ್ದು. ಸೊ ತೋರಿಸ್ತೀನಿ ನಿಮಗೆ ಹಾಕಿ ಹಾಗೆಯೇ. ಬಟ್ ಅಡ್ಜಸ್ಟಬಲ್ ಇದೆ, ಲೆಂತ್ ಶಾರ್ಟು, ಲಾಂಗ್ ಬೇಕಾ ಲಾಂಗ್ ಥರ, ಶಾರ್ಟ್ ಬೇಕಾ ಶಾರ್ಟು, ಈ ಥರ ಮಾಡ್ಕೋಬೋದು. ನಾವು ಜಸ್ಟ್ ನೆಕ್ಗೆ ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡು ಬಂದಿರೋದು. ಸೊ ಒಂದು ತಾಳಿ ಚೈನ್ ಜೊತೆಗೆ ಈ ಥರ ಒಂದು ಇದಿದ್ದರೆ ಸಾಕಾಗತ್ತೆ, ಆರಾಮಾಗಿ ಮೇಂಟೈನ್ ಮಾಡ್ಬೋದು ಯಾವುದೇ ಒಂದು ಫಂಕ್ಷನ್ ಆದ್ರೂ. ಸೊ ನೋಡಿ ಯಾವ ರೀತಿ ಕಾಣಿಸ್ತಿದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಓಕೆ? ಇದು ಈ ರೀತಿ ಇದೆ. ಸೊ ನೆಕ್ಸ್ಟ್ ಯಾವುದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾನು ಪರ್ಲು ಮತ್ತು ಹವಳದ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಇದೊಂದಾಗಿರುತ್ತೆ ಫಸ್ಟ್ ಒನ್ ಜ್ಯುವೆಲರಿ. ಸೊ ನಿಮಗೆ ಹತ್ರದಿಂದ ತೋರಿಸೋದಾದರೆ ಈ ಥರ ಇದೆ, ಶಾರ್ಟ್ ನೆಕ್ಲೆಸ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಫಸ್ಟ್ ಒನ್ನು ಇದಾಗಿರುತ್ತೆ. ಸೊ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ವಿಡಿಯೋದಲ್ಲಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸೌಂಡ್ ಬರುತ್ತೆ. ಸೊ ನನಗಿದು 3 ಜನ ಆರ್ಡ್ರ್ ಕೊಟ್ಟಿರೋದು. ಸೊ ಹಾಗಾಗಿ ಅದರಲ್ಲಿ ಒಂದು ನಾನು ತೊಗೊಂಡಿದ್ದೀನಿ, ಇನ್ನೂ 2 ಬೇರೆಯವರ ಆರ್ಡರ್ ನಾನು ತೊಗೊಂಡಿರೋವಂಥದ್ದು. ಇದೂ ಅಷ್ಟೇ, ಇದನ್ನು ಶಾರ್ಟ್ ನೆಕ್ಲೆಸ್ ಥರನೇ, ಆಲ್ಮೋಸ್ಟ್ ಎಲ್ಲನೂ ಶಾರ್ಟ್ ನೆಕ್ಲೆಸ್ಸೇ ಮಾಡಿಸಿರೋದು ಫ್ರೆಂಡ್ಸ್. ಇದನ್ನು ಪರ್ಲ್, ಸ್ವರಸ್ಕಿ ಪರ್ಲ್ದೇನೆ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಒಂದು ಸೆಕೆಂಡ್, ಇಲ್ಲಿ ನೋಡಿ
ಇಲ್ಲಿ ನೋಡ್ತಿರ್ಬೋದು ನೀವು ಗುಂಡು ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಅದ್ರ ಜೊತೆಗೆ ಈ ಥರ ಸಣ್ಣ ಸಣ್ಣ ಗುಂಡುಗಳನ್ನು ಅಂದರೆ ಸೆಂಟರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಸ್ಟ್ ಪ್ಲೈನ್ ಇದಿದ್ರೆ ಅಷ್ಟು ಲುಕ್ ಬರಲ್ಲ, ಏನು ಪರ್ಲು ಸರ ಅಂತ ಹೇಳಿಬಿಟ್ಟು ಸೊ ಈ ಥರ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿಸಿದೆ. ಸೊ ಅವ್ರು ನನಗೆ ಚಾಯ್ಸ್ ಬಿಟ್ಬಿಟ್ಟಿದ್ರು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನನಗೆ ಮಾಡಿಸ್ಕೊಬಂದು ಕೊಡಿ. ಅವ್ರು ಹೇಳಿದರು ಚೆನ್ನಾಗಿ ಮಾಡಿಸ್ಕೊಬಂದು ಕೊಡಿ ಸಾಕು, ನಮ್ಗೆ ಹಿಂಗೆ ಹಾಗೆ ಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಚಾಯ್ಸೇ ನಮ್ಮ ಚಾಯ್ಸ್ ಆಗಿರುತ್ತೆ ಅಂತ ಹೇಳಿದರು. ಆದರೆ ಶಾರ್ಟ್ ನೆಕ್ಲೆಸ್ ಥರ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಅವರಿಗೆ ಈ ರೀತಿ ಯಾವುದೇ ಥರ ಪೆಂಡೆಂಟ್ ಇಲ್ಲ, ಜಸ್ಟ್ ಗುಂಡುಗಳು ಮತ್ತು ಅಲ್ಲಲ್ಲಿ ಒಂದೊಂದು ಒಂದು ಹಾರ, ಈ ಕಡೆ ಒಂದು 3 ಈ ಕಡೆ ಒಂದು 3 ಎಕ್ಸ್ಟ್ರಾ ಗುಂಡುಗಳನ್ನ ಹಾಕ್ಸಿದ್ದೀನಿ. ಮತ್ತು ಇಲ್ಲಿ ದಪ್ಪದು 3 ಗುಂಡನ್ನ ಹಾಕ್ಸಿದ್ದೀನಿ. ಸೊ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ಸಕ್ಕದಂದರೆ ಸಕ್ಕದ ಇಷ್ಟ ಆಯಿತು. ಇದನ್ನು ಅಷ್ಟೇ ಶಾರ್ಟ್ ನೆಕ್ಲೆಸ್ ಥರ ಸ್ವಲ್ಪ ಲೆಂತ್ನೂ ಹಾಕೋಬೋದು. ಇವಾಗ ಇದನ್ನು ಎಡ್ಜ್ಗೆ ಹಾಕಿಬಿಟ್ಟು ತೋರಿಸ್ತೀನಿ. ಓಕೆ, ಎಡ್ಜ್ಗೆ ಹಾಕಿದ್ರೆ ನನಗೆ ಇಲ್ಲಿ ತನಕ ಬರ್ತಾಯಿದೆ. ಸೊ ನೋಡಿ ಏನು ಲುಕ್ ಕೊಡುತ್ತೆ ಅಲ್ವಾ. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ಬೈ ಮಾಡ್ಬೋದು. ನನಗೆ ಇನ್ಸ್ಟಾ ಪೇಜಲ್ಲಿ ಹೋಗಿಬಿಟ್ಟು ನನಗೆ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ನೋಡಿ ಈ ರೀತಿ ಕಾಣಿಸ್ತಿದೆ. ನನಗದು ತುಂಬ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ಇದೂ ಸಹ ಮುತ್ತು, ಬಟ್ ಪೆಂಡೆಂಟ್ ಬೇರೆ ಥರ ಇದೆ, ಗುಂಡಲ್ಲ ಪೆಂಡೆಂಟ್. ಇದು ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ. ಆ್ಯಕ್ಚುಲಿ ಇದು ಅವ್ರ ಹತ್ರ ಮುತ್ತು ಇತ್ತಂತೆ. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಮಾಡಿಸ್ಕೊಬಂದು ಕೊಡಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಮಾಡಿಸಿದ್ದೀನಿ. ಇದೂ ಅಷ್ಟೇ ಸಕ್ಕದಾಗಿರುತ್ತೆ. ಅದರಲ್ಲೂ ಸ್ಯಾರಿ ಹಾಕ್ಕೊಂಡ್ರಂತೂ ಆಸಮ್ ಆಗಿರುತ್ತೆ ಫ್ರೆಂಡ್ಸ್. ನನಗೆ ನಿಜ ಎಲ್ಲನೂ ಇಷ್ಟ ಆಯಿತು. ಆಬ್ವಿಯಸ್ಲಿ ನಾನು ಆಗಲೇ ಹೇಳ್ದಂಗೆ ಹೆಣ್ಮಕ್ಳುಗಳಿಗೆ ಎಲ್ಲನೂ ಎಷ್ಟಿದ್ರೂ ಸಾಕಾಗಲ್ಲ, ಎಲ್ಲನೂ ಬೇಕು ಅಂತಲೇ ಹೇಳ್ತಾರೆ. ಹಾಗೆ ಅದೇ ಕ್ಯಾಟಗರಿಯವಳು ನಾನು. ಸೊ ನೋಡಿ ಇದು ಈ ರೀತಿ ವರ್ಕ್ ಇರೋ ಅಂಥ ಪೆಂಡೆಂಟು. ಸೊ ನನಗದು ತುಂಬಾ ಇಷ್ಟ ಆಯಿತು. ಕ್ಯೂಟಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಅದಕ್ಕೂ ಅಷ್ಟೇ ಈ ರೀತಿ ಗುಂಡುಗಳನ್ನ ಹಾಕ್ಸಿದ್ದೀನಿ, 2 ಆ ಕಡೆ 2 ಈ ಕಡೆ 2. ಮತ್ತು ಇದು ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದೆ. ಬಟ್ ಹಾಕೊಂಡಾಗೂ ಅಷ್ಟೇ ನಾವು ಶಾರ್ಟ್ ಆಗಾದರೂ ಹಾಕೋಬೋದು, ಸ್ವಲ್ಪ ಲೆಂತ್ ಆಗಾದರೂ ಹಾಕೋಬೋದು, ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಇದು ಸ್ವಲ್ಪ ಕೆಳಗಡೆಗೆ ಬರುತ್ತೆ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಒಂದೆಳೆ ಮಂಗಲ ಚೈನ್ ಆದರೂ ಅಷ್ಟೇ, 2 ಎಳೆ ಮಂಗಲ ಚೈನ್ ಆದರೂ ಅಷ್ಟೇ, ಅದಕ್ಕೆ ಜಸ್ಟ್ ಸಿಂಪಲಾಗಿ ನಾವು ಈ ಥರ ಹಾಕ್ಕೊಂಡಾಗ ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನೋಡಿ ಏನು ಅನಿಸ್ತು ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಏನು ಅನಿಸ್ತು ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಸೊ ಇದನ್ನು ಸಹ ಬೇರೆಯವ್ರು ನಂಗೆ ಆರ್ಡ್ರ್ ಕೊಟ್ಟಿದ್ದು. ಸೊ ಇದಾಗಿತ್ತು ಮೂರನೇ ಒಂದು ಜ್ಯುವೆಲರಿ. ಸೊ ನನಗಂತೂ ತುಂಬಾ ಇಷ್ಟ ಆಗ್ತಿದೆ. ಬಟ್ ಒಂದಕ್ಕೊಂದು ಚೆನ್ನಾಗಿದೆ, ಪೆಂಡೆಂಟು ಎಲ್ಲನೂ ಅಷ್ಟೇ. ಬಟ್ ಆದರೆ ಸ್ವಲ್ಪ ಇವಾಗ ಕಾಸ್ಟ್ ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಥರ ಸಿಲ್ವರ್ ಇದಕ್ಕೆ ತುಂಬ ಜನ ಕೇಳ್ತಿದ್ದಾರೆ. ಸೊ ಹಾಗಾಗಿ ಇದನ್ನು ಮಾಡಿಸ್ಕೊಬಂದು ಕೊಟ್ಟೆ. ಸೊ ಓಕೆ, ಇವಾಗ ನೆಕ್ಸ್ಟು ಇದಾದ ನಂತರ ಯಾವುದಿದೆ ಅದು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅದೂ ಸಹ ಶಾರ್ಟ್ ನೆಕ್ಲೆಸ್ಸೇ, ಬಟ್ ಪರ್ಲ್ ಅಲ್ಲ, ಓಕೆನಾ, ಪರ್ಲ್ ಅಲ್ಲ. ಸೊ ನೆಕ್ಸ್ಟು ಹವಳದಿಂದ ಮಾಡಿರೋ ಅಂಥ ನೆಕ್ಲೆಸ್ ಮತ್ತು ಸರ್ಪ್ರೈಸ್. ಸೊ ಮೊದಲಿಗೆ ಇವಾಗ ನಾನು ನೆಕ್ಲೆಸ್ ತೋರಿಸ್ಬಿಡ್ತೀನಿ, ಓಕೆನಾ. ಸೊ ಹವಳದಿಂದ ಮಾಡಿರೋ ಅಂಥ ನೆಕ್ಲೆಸ್ ಇದು ಸಕ್ಕದಾಗಿದೆ. ಇದು ಆ್ಯಕ್ಚುಲಿ ನಮ್ಮದು. ಸೊ ನಂಗೆ ತುಂಬ ಇಷ್ಟ ಆಗಿ ಆ 1-2 ಪರ್ಲ್ದು ನೋಡಿಬಿಟ್ಟು ನಂಗೆ ತುಂಬ ಇಷ್ಟ ಆಗಿ ನಾನು ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು. ಸೊ ನೋಡಿ, ಇದು ಆ್ಯಕ್ಚುಲಿ ಸೆಂಟರಲ್ಲಿ ಗಣೇಶ ಮೂರ್ತಿ ಇದೆ, ಬಟ್ ಅದು ಈ ರೀತಿ ಹಾಕ್ಲಿಕ್ಕೆ ಬರಲ್ಲ. ಸೊ ಇದೇ ರೀತಿ ಹಾಕೋದಕ್ಕೆ ಪೋಣಿಸೋದಕ್ಕಾಗೋದು. ಸೊ ಹಾಗಾಗಿ ನಾನು ಅದನ್ನು ಒಂದಿರಲಿ ಡಿಫ್ರೆಂಟಾಗಿ ವಿಘ್ನ ವಿನಾಶಕ ಅಂತ ಹೇಳಿ ಅದನ್ನು ಚಾಯ್ಸ್ ಮಾಡಿದೆ. ಅದಾದ ನಂತರ ಇಲ್ಲಿ ಡಿಸೈನ್ ಗುಂಡು ಇದೆ. ಸೊ ಈ ಕಡೆ ಇದು ಸೆಂಟರ್ದು ಸ್ವಲ್ಪ ದಪ್ಪ ಬರುತ್ತೆ, ಇನ್ನು ಆ ಕಡೆದು ಸ್ವಲ್ಪ ಚಿಕ್ಕದು ಬರುತ್ತೆ, ಓಕೆನಾ. ಸೊ ಅದಾದ ನಂತರ ಇಲ್ಲಿ ಚಿಕ್ಕದು ಗೋಲ್ಡು ಮಣಿಗಳನ್ನ ಹಾಕ್ಸಿದ್ದೀನಿ. ಸೊ ಗುಂಡುಗಳನ್ನ ನೋಡಿ, ಇದು ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದೆ. ಇದು ಒರ್ಜಿನಲ್ ಏನು ಹೇಳ್ತಾರೆ ಅವಳ ಇದು ಒರ್ಜಿನಲ್ ಅವಳ ಆಗಿರುತ್ತೆ. ಸೊ ಇದು ಯಾವುದೇ ಥರ ಶೇಡ್ ಆಗೋದಿರ್ಬೋದು, ಕಲರ್ ಹೋಗೋದಿರ್ಬೋದು, ಈ ಥರ ಏನೂ ಆಗಲ್ಲ. ತುಂಬಾ ಒಂದೊಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಸಿರೋ ಅಂಥದ್ದು.
ಸೊ ಇದನ್ನು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಂದು ಒಂದು ಹಾರ ಇದೆ, ಆ ಒಂದು ಇದಕ್ಕೆ ನನಗೆ ಮ್ಯಾಚಿಂಗ್ ಆಗಿ ನಾನು ಇದನ್ನು ಬೈ ಮಾಡಿದೆ. ಅಯ್ಯೋ ಇದು ಹಾಕೋದೇ ಸ್ವಲ್ಪ ಸೊ ಫೈನಲ್ ಆಗಿ ಇದು ಈ ರೀತಿ ಕಾಣಿಸ್ತಿದೆ. ಸ್ವಲ್ಪ ಹಿಂದೆ ಹಾಕ್ಬಿಟ್ಟಿದ್ದೀನಿ, ಬಟ್ ಓಕೆ. ಸೊ ನೋಡಿ ಈ ರೀತಿ ಕಾಣಿಸ್ತಿದೆ. ಹೇಗಿದೆ? ಡೆಫಿನೆಟ್ಲಿ ನೀವು ಹೇಗಿದೆ ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಸೊ ಈ ಒಂದು ಹವಳದ್ದು ನನಗೆ ಅಂತ ಹೇಳಿ ಮಾಡಿಸ್ಕೊಂಡೆ. ಸೊ ಅವಳ ಬಂದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಇನ್ನು ಮಣಿಗಳೆಲ್ಲ ಮಿಕ್ತು. ಸೊ ಎಷ್ಟಂತ ನೆಕ್ಲೆಸ್ ಮಾಡೋದು, ಎಷ್ಟಂತ ಇದು ಮಾಡ್ಕೊಳ್ಳೋದು ಅಂತ ಹೇಳಿ ಅದಕ್ಕೊಂದು ಟ್ರಿಕ್ ಯೂಸ್ ಮಾಡಿ ಸೊ ನಾನು ಮಾಡಿಸ್ಕೊಂಡಿದ್ದೆ ಈ ಒಂದು ಬ್ರಾಸ್ಲೆಟ್. ಸೊ ಇದೇನಂದರೆ ಇನ್ನು ಈ ಮಣಿಗಳು ಒರಿಜಿನಲ್ ಬೇರೆ, ಇನ್ನು ಅಲ್ಲಿ ಇಲ್ಲಿ ಹಾಕಿ ಹಾಳಾಗೋದ್ಲು ಬದಲು ಸೊ ಈ ಥರ ಒಂದು ಬ್ರಾಸ್ಲೆಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮಾಡಿಸ್ಕೊಂಡೆ. ಸೊ ಇದಕ್ಕೂ ಅಷ್ಟೇ ಈ ಒಂದು ಗುಂಡುಗಳಲ್ಲಿ ಮಣಿ ಇದೆ, ಅಂದರೆ ಬೀಡ್ಸ್ ಇದೆ, ಓಕೆನಾ? ಈ ಒಂದು ಗುಂಡುಗಳಲ್ಲೂ ಬೀಡ್ಸ್ ಇದೆ. ಸೊ ಈ ಥರ ಬೀಡ್ಸ್ಗಳಿರೋ ಇದಕ್ಕೆ ಈ ಥರ ಒಂದು ಮಣಿ ಮಾಡಿದಾಗ ತುಂಬಾ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡಿಸ್ದೆ. ಅದಾದ ನಂತರ ಈ ಒಂದು ಇದನ್ನು ಹಾಕ್ಸ್ಕೊಂಡಿದ್ದೀನಿ, ಏನು ಹೇಳ್ತಾರೆ, ಈ ರೌಂಡ್ದು ಪುಟಾಣಿ ಗುಂಡುಗಳನ್ನು ಹಾಕ್ಸಿದ್ದೀನಿ. ಸೊ ಫೈನಲಾಗಿ ಈ ರೀತಿ ಇದೆ. ಸೊ ಹಾಕ್ಕೊಂಡಾಗ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ವೇರ್ ಮಾಡೋದು ಅಷ್ಟೇ ತುಂಬಾ ಈಸಿ. ಅದಕ್ಕೆ ಜಸ್ಟ್ ಒಂದು ಈ ಥರ ಹುಕ್ ಕೊಟ್ಟಿರ್ತಾರೆ, ಆ ಹುಕ್ಕಿಗೆ ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ಈ ಥರ ಫಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಏನನ್ನಿಸ್ತು ಏನೋ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಈ ಒಂದು ಜ್ಯುವೆಲರೀಸು ಇದು ನನಗೆ ಫೈನಲ್ ಆಗಿ ನಾನು ಸೆಲೆಕ್ಟ್ ಮಾಡಿದ್ದಂಥದ್ದು. ಸೊ ಅವ್ರಿಗೆ ಫಸ್ಟ್ ಮುಗಿಸ್ಬಿಡೋಣ, ಅದಾದಮೇಲೆ ಬೇಕಿದ್ದರೆ ನನಗೆ ತೊಗೊಳ್ಳೋಣ, ಇಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳಿ ಥಿಂಕ್ ಮಾಡ್ತಿದ್ದೆ. ಆ ಟೈಮಲ್ಲಿ ತೊಗೊಂಡಿದ್ದಂಥ ಈ ಒಂದು ಜ್ಯುವೆಲರಿ. ಸೊ ಯಾವುದೆಲ್ಲ ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಓಕೆ, ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದನ್ನೇನು ತೆಗಿಯೋದಕ್ಕೆ ಹೋಗಲ್ಲ, ಹಾಗೆಯೇ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಏನು ಅನ್ನೋದನ್ನು ತೋರಿಸೋಣ. ಸೊ ಇದು ಬಂದು ಬೇರೆ ಒಬ್ಬರು ಆರ್ಡ್ರ್ ಕೊಟ್ಟಿದ್ದಂಥ ಐಟಮು. ಸೊ ಇದು ಬಂದು ಇಯರಿಂಗ್ ಫ್ರೆಂಡ್ಸ್. ನಿಜವಾಗ್ಲೂ ಗೋಲ್ಡ್ ರೇಟ್ ಇಷ್ಟು ಜಾಸ್ತಿ ಆಗಿದ್ದರಿಂದ ನಾವು ಇದೇ ಥರ ಇದನ್ನು ಮಾಡಿಸ್ಕೊಂಡು ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂದ್ಕೊತೀನಿ. ಗೋಲ್ಡ್ ಕಡಿಮೆ ಆದಾಗ ಗೋಲ್ಡ್ ತೊಗೊಳ್ಳೋಣ, ಅಲ್ಲಿ ತನಕ ಹೆಣ್ಮಕ್ಳುಗಳಿಗೆ ಆಸೆ ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಅವರಿಗೆ ಕಡಿಮೆ ಬಜೆಟಲ್ಲಿ ತೊಗೊಳ್ಳೋದಾದರೆ ಈ ಒಂದು ಇಯರಿಂಗ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನೀವು ನೋಡ್ತಿರ್ಬೋದು, ಫಿನಿಶಿಂಗ್ ಅಂತೂ ಫ್ರೆಂಡ್ಸ್ ನಿಜವಾಗ್ಲೂ ಗೋಲ್ಡ್ ತಲೆ ಮೇಲೆ ಹೊಡೆದಂಗಿದೆ ಫ್ರೆಂಡ್ಸ್, ಗೋಲ್ಡ್ ಥರನೇ ಇದೆ. ಸೊ ಯಾರೂ ಇದನ್ನು ಸಿಲ್ವರ್ ಅನ್ನಲ್ಲ. ಇನ್ ಕೇಸ್ ಏನಾದರೂ ತಿಪ್ಪ ಮೇಲೆ 916 ಅಂತ ಹಾಕಿಬಿಟ್ರೆ ಡೆಫಿನೆಟ್ಲಿ ಇದು 916 ಗೋಲ್ಡೇ ಅಂದ್ಕೊಂಡ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ. ಡಿಸೈನ್ ನೀವು ನೋಡ್ತಿರ್ಬೋದು. ಸೊ ಯಾವ ರೀತಿ ಕಾಣಿಸ್ತಿದೆ ಏನು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಇಯರಿಂಗ್ನ ಒಬ್ಬರು ಕಸ್ಟಮರ್ ಆರ್ಡರ್ ಕೊಟ್ಟಿದ್ದು, ಈ ಒಂದು ಇಯರಿಂಗ್. ಇದಕ್ಕೆ ಪರ್ಲ್ ಮತ್ತು ಪಿಂಕ್ ಕಲರ್ದು ಬೀಡ್ಸ್ ಬಂದಿದೆ, ಮತ್ತು ಇಲ್ಲೂ ಅಷ್ಟೇ ಗ್ರೀನು ಮಾರೋನ್ ಬೀಡ್ಸ್ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಹಾಕ್ಕೊಂಡಾಗಂತೂ ಸಖತ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಿದ್ದೀರಾ, ಸೊ ಎದ್ದು ಕಾಣಿಸುತ್ತೆ, ಅಷ್ಟು ಏನು ಲುಕ್ ವೈಸ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಏನನ್ನಿಸ್ತು ಏನೋ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಸೊ ಇದಾಗಿರುತ್ತೆ ಇನ್ನು ಒಂದು ಇಯರಿಂಗು. ಸೊ ಇದ್ರದ್ದು ಎಲ್ಲ ಕಾಸ್ಟು ಮತ್ತು ಏನು ಚಾರ್ಜ್ ಮಾಡ್ತಾರೆ ಏನು ಎತ್ತ ಇದ್ರದ್ದು ಪ್ರೈಸ್ ಏನು ಅಂತ ನಿಮಗೇನಾದರೂ ಬೇಕು ಅನ್ನೋದಾದರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ. ಬಟ್ ನೀವು ಇನ್ಸ್ಟಾದಲ್ಲಿ ಹೋಗಿ ನನಗೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಎಲ್ಲದ್ರದ್ದು ಪ್ರೈಸ್ ನಾನು ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಇದಾಗಿತ್ತು ಈ ಒಂದು ಇಯರಿಂಗ್. ಸೊ ಇವಾಗ ಏನೆಲ್ಲ ತೋರಿಸ್ದೆ ಅದೆಲ್ಲನೂ 92.5 ಸಿಲ್ವರ್ ಆಗಿರುತ್ತೆ, ಓಕೆನಾ? ಸೊ ಇವಾಗ ಇಷ್ಟು ಏನು ಜ್ಯುವೆಲರಿ ತೋರಿಸ್ದೆ ಅದೆಲ್ಲನೂ 92.5 ಸಿಲ್ವರ್ ಜ್ಯುವೆಲರಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಬೆಳ್ಳಿ ಜ್ಯುವೆಲರಿನ ಈ ಥರ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಈ ಥರ ಒಂದು ಬಾಕ್ಸಲ್ಲೇ ತೆಗೆದಿಡಬೇಕು. ಸೊ ಆವಾಗ ನಿಮಗೆ ಲಾಂಗ್ ಟೈಮ್ ಬಾಳಿಕೆ ಬರುತ್ತೆ, ಯಾವುದೇ ಥರ ಏನೂ ಶೇಡ್ ಆಗೋದು ಆ ಥರ ಆಗೋಲ್ಲ. ಇನ್ ಕೇಸ್ ನಿಮಗೆ ತುಂಬ ಟೈಮ್ ಯೂಸ್ ಮಾಡಿ ಶೇಡ್ ಆಯಿತು ಅನ್ನೋದಾದರೆ ಜಸ್ಟ್ ಒಂದು 200 ರೂಪಾಯಿ ಕೊಟ್ಟರೆ ನಿಮಗೆ ಫಾಲಿಷ್ ಮಾಡಿಕೊಡ್ತಾರೆ, ಗೋಲ್ಡ್ ಫಾಲಿಶು. ನಿಮಗೆ ಆ್ಯಂಟಿಕ್ ಫಾಲಿಷ್ ಬೇಕಾ, ಯಾವ ಫಾಲಿಷ್ ಬೇಕು ಅಂತ ಹೇಳಿ ನೀವು
ಮಾಡಿಸ್ಕೋಬೋದು. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ? ಸೊ ಈ ಒಂದು ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅನ್ನೋದಾದರೆ ನನ್ನ ಒಂದು ಇನ್ಸ್ಟಾ ಪೇಜ್ ಬಂದು ಕನಸು ವ್ಲಾಗ್ಸ್ ಅಂತ ಹೇಳಿಬಿಟ್ಟು, ಸೊ ಅದರಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ಆರ್ಡರ್ನ ತೊಗೊಂಡು ನಿಮಗೆ ಬೇಕಾದರೆ ಮಾಡಿಸ್ಕೊಡ್ತೀನಿ. ಓಕೆನಾ? ಸೊ ಇದ್ರದ್ದು ಡೀಟೇಲ್ಸ್ ಬೇಕಂದ್ರೂ ಮೆಸೇಜ್ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ? ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.